ನೀವೆಲ್ಲ ಜೀನಿಯಸ್ ಆಗಿದ್ದೀರಿ. ತುಂಬ ಅದ್ಭುತವಾದ ವಿದ್ಯೆಯನ್ನು ನೀವು ಕಲಿತಾ ಇದ್ದೀರಿ. ಇಲ್ಲಿ ಧ್ಯಾನ ಮಾಡೋ ಪ್ರೋಸೆಸ್ಸನ್ನು ನೀವು ಕಲಿತೀರಾ, ಯೋಗ ಮಾಡುವಂತಹ ಪ್ರೋಸೆಸ್ಸನ್ನು ನೀವು ಕಲಿತೀರಾ, ಪ್ರಾಣಾಯಾಮ ಮಾಡುವಂತಹ ಪ್ರೋಸೆಸ್ ನೀವು ಕಲಿತೀರಿ. ಇದರಿಂದ ಏನೇನು ನಮಗೆ ಅನುಕೂಲ ಆಗ್ತದೆ ಅಂತಂದ್ರೆ, ನಮ್ಮ ಮನಸ್ಸನ್ನು ಶಕ್ತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸುಪ್ತ ಶಕ್ತಿಯ ಮನಸ್ಸನ್ನು ನಾವು ಜಾಗೃತಗೊಳಿಸ್ತಾ ಇದ್ದೀವಿ. ಎಷ್ಟೆಷ್ಟು ನಾವು ಆಳವಾಗಿ ಉಸಿರಾಟದ ಗಮನವನ್ನು ಕೊಡ್ತಾ ಹೋಗ್ತೀವಿ, ಅಷ್ಟಷ್ಟು ನಮಗೆ ಈ ಒಂದು ಪಂಚೇಂದ್ರಿಯಗಳು ಜಾಗೃತ ಆಗ್ತಾ ಹೋಗ್ತದೆ. ನಿಮ್ಮಲ್ಲಿ ಮುಖದಲ್ಲಿ ಮಂದಹಾಸ, ಲವಲವಿಕೆ, ಆನಂದ, ಖುಷಿ ಎಲ್ಲವನ್ನು ಲಭಿಸ್ತಾ ಹೋಗ್ತದೆ. ವಿಶೇಷವಾಗಿ ನೀವು ಈ ಗಾಂಧಾರಿ ವಿದ್ಯೆದೊಳಗಡೆ ಏನೇನು ಕಲಿತೀರಾ ಅಂತಂದರೆ, ಬಾಲ್ ಕಲರ್ಸ್ನೆಲ್ಲ ಐಡೆಂಟಿಫಿಕೇಷನ್ ಮಾಡ್ತೀರಾ, ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಸ್ಕ್ಯಾನ್ ಮಾಡೋದು ಕಲಿತೀರಾ, ಡಿಸ್ಟೆನ್ಸ್ ಸ್ಕ್ಯಾನ್ ಮಾಡ್ತೀರಾ, ಬ್ಯಾಕ್ ಸ್ಕ್ಯಾನಿಂಗ್ ಮಾಡ್ತೀರಾ. ಅಷ್ಟೇ ಯಾಕೆ, ಟೆಕ್ಸ್ಟ್ ಬುಕ್ ಸ್ಕ್ಯಾನ್ ಮಾಡಿ ಬರೀತೀರಾ, ಕಲರ್ಸ್ ಎಲ್ಲ ಐಡೆಂಟಿಫಿಕೇಷನ್ ಮಾಡ್ತೀರಾ. ಒಂದು ವಸ್ತುಗಳು ಏನೇ ಒಂದು ನಿಮ್ಮ ಒಂದು ಕೈಯಲ್ಲಿ ಕೊಟ್ಟರೂ ಕೂಡ ಆ ಒಂದು ವಸ್ತುವನ್ನು ಸ್ಪರ್ಶ ಮಾಡಿಕೊಂಡು, ಕೊಟ್ಟಿರುವಂತಹ ವ್ಯಕ್ತಿ ಯಾರೇ ಇರಲಿ, ಅವರು ಎಷ್ಟು ಜನದಲ್ಲಿ ಹೋಗಿ ಕೂತ್ಕೊಂಡ್ರೂ ಕೂಡ ಅವರನ್ನು ಹಿಡಿಯುವಂಥ ಶಕ್ತಿ ನಿಮಗೆ ಬರ್ತದೆ. ಅಂಥ ಒಂದು ವಿದ್ಯೆಯನ್ನು ವಿಶೇಷವಾಗಿ ನೀವು ಈ ಒಂದು ರಾಜ ಋಷಿ ಪ್ರಣೀತ ವಿದ್ಯೆಗಳನ್ನು ನೀವು ಕಲಿತಾ ಇದ್ದೀರಿ.